ನಮಸ್ಕಾರ ರೈತ ಬಾಂಧವರೇ. ನಾವು ಇವತ್ತಿನ ದಿವಸ ಚಿಲ್ಲಿ ಪ್ಲಾಟಿಗೆ ವಿಸಿಟ್ ಮಾಡಿದ್ದು. ಇದ್ರೊಳಗೆ ಬರುವಂಥ ಸಕ್ಕಿಂಗ್ ಪೆಸ್ಟ್ಗಳನ್ನು ಟ್ರ್ಯಾಪ್ ಹಾಕಿ ಯಾವ ಥರ ಇದನ್ನು ಮಾಡ್ಬೇಕು ಅನ್ನೋದನ್ನ ಇಲ್ಲಿ ತೋರ್ಸಕ್ಕೆ ಬಂದಿದ್ದೀನಿ. ಮೊದಲ ನಮ್ಗೆ ರೆಡಿಮೇಡ್ ಟ್ರ್ಯಾಪು ಸಿಗ್ತಾವು ಮತ್ತು ನಾವು ರೆಡಿ ಮಾಡ್ಕೊಳ್ಳೋದು ಸಿಗ್ತಾವು. ನಾವು ರೆಡಿ ಮಾಡ್ಕೊಳ್ಳೋದು ಹೆಂಗಂದ್ರೆ ಟ್ರ್ಯಾಪ್ ಅವರ ಅಂಟು ಕೊಟ್ಟಿರ್ತಾರೋ ಮತ್ತು ಸೀಟ್ ಕೊಟ್ಟಿರ್ತಾರೋ ಅದನ್ನ ಏನು ಮಾಡಬೇಕು, ಇದ್ರ ಮೇಲೆ ಸೀಟ್ ಮೇಲೆ ಹಾಕಿ ಒರೆಸಿ ಏನು ಮಾಡ್ಕೋಬೇಕಂದ್ರೆ ಒಡಿಸಿ ಎಲ್ಲ ಕಡೆ ಇದಾಗುವಂಗೆ ಮಾಡಿ ಅದನ್ನ ಏನು ಮಾಡಬೇಕು, ಪ್ಲಾಟ್ನಾಗ ಇಲ್ಲೊಂದು ಜಿಗ್ಜಾಕ್ ಆಗಿ ಹಾಕೋತ ಹೋಗ್ಬೇಕು. ಹಿಂಗೆ ಹಾಕೋದ್ರಿಂದ ಏನಾಕೈತೆ ಅನ್ನೋದನ್ನ ನಾವೀಗ ಪ್ಲಾಟ್ನ್ಯಾಗ ಹಾಕಿದ್ಮೇಲೆ ತೋರಿಸ್ತೀವಿ ಅದು ಯಾವ ಥರ ಇರ್ತೈತೆ ಅಂತೇಳಿ. ಅದು ಯಾವ್ಯಾವ ಇನ್ಸೆಕ್ಟನ್ನ ಅಟ್ರಾಕ್ಟ್ ಮಾಡ್ತೈತಿ ಅನ್ನೋದನ್ನ ತೋರಿಸ್ತೀವಿ. ಈಗ ಟ್ರ್ಯಾಪ್ ಹಾಕಿದಂಥ ಟ್ರ್ಯಾಪ್ ಯಾವ್ಯಾವ ಇನ್ಸೆಕ್ಟ್ಗಳನ್ನ ಅಟ್ರಾಕ್ಟ್ ಮಾಡೈತೆ ಅಂತ ಹೇಳಿ ನೋಡೋಣ. ಇಲ್ಲಿ ನೋಡ್ಬೋದು. ಈಗ ನಾವು ಈ ಟ್ರ್ಯಾಪ್ ಹಾಕಿ 5ರಿಂದ 6 ದಿನ ಆಯ್ತು. ಈಗ ಯಾವ್ಯಾವ ಹುಳುಗಳು ಅಟ್ರಾಕ್ಟ್ ಆಗ್ಯಾವ ಅಂದ್ರೆ ಇದಕ್ಕೆ ಥ್ರಿಪ್ಸ್ ಬಂದು ಅಂಟ್ಕೊಂಡೈತಿ, ಮತ್ತು ವೈಟ್ ಫ್ಲೈ ಅಂಟ್ಕೊಂಡೈತಿ, ಎಪಿಡ್ಸ್ ಹಚ್ಕೊಂಡೈತಿ, ಜೆಸಿಡ್ಸ್ ಅನ್ಕೊಂಡವು, ಮತ್ತು ಇಲ್ಲಿ ನೋಡ್ರಿಂದ ಫ್ರೂಟ್ ಫ್ಲೈಸ್ ಇದಕ್ಕೆ ಅಂಟ್ಕೊಂಡವು. ನಾವು ಇದನ್ನ ಯಾವ ಟೈಮ್ದಾಗ ಹಾಕ್ಬೇಕಂದ್ರೆ, ನಾವು ತರಕಾರಿ ಬೆಳೆ ನಾಟಿ ಮಾಡಿ ಮತ್ತು ನಾಟಿ ಮಾಡಿದ ಮೇಲೆ ಒಂದು 15ರಿಂದ 20 ದಿನದ ಒಳಗೆ ಅವಾಗ ಗ್ರೋತ್ ಬರಾಕತ್ತಾವು ಮತ್ತು ಪಡ್ಲು ಬರಾಕತ್ತಾವು. ಆ ಟೈಮ್ದಾಗ ಇನ್ಸೆಕ್ಟ್ಗಳ ಬರಾಕತ್ತಾವ ಪ್ಲಾಟಿಗೆ. ಆ ಟೈಮ್ದಾಗ ನಾವು ಏನು ಮಾಡ್ಬೇಕಂದ್ರೆ, ಒಂದು ಎಕರೆಗೆ ಒಂದು 100 ಟ್ರ್ಯಾಪ್ ಆದರೂ ಹಾಕ್ಬೇಕು. ಅದನ್ನ ಯಾವ ಥರ ಹಾಕ್ಬೇಕಂದ್ರೆ, ಪ್ಲಾಟ್ನಾಗ 1 ಎಕರೆ ಪ್ಲಾಟ್ ಐತೆ ಅಂತ ಹೇಳಿದ್ರೆ ಆ 100 ಟ್ರ್ಯಾಪನ್ನ ಒಂದೇ ಕಡೆ ಅಥವಾ 2 ಕಡೆ ಒಂದೇ ಸಾಲಾಗಿ ಹಾಕಬಾರ್ದು. ಅದನ್ನ ನಾವು ಏನು ಮಾಡ್ಬೇಕಂದ್ರೆ ಜಿಗ್ಜಾಕಾಗಿ, ಅಂದ್ರೆ ಅಲ್ಲೊಂದು ಸ್ವಲ್ಪ ಹಿಂಗೆ ಈ ಥರ ಜಿಗ್ಜಾಕಾಗಿ ಹಾಕೋದ್ರಿಂದ ಏನಾಕೈತೆ ಅಂದ್ರೆ ಜಾಸ್ತಿ ಅಟ್ರಾಕ್ಟ್ ಆಕಾವ ಹುಳುಗಳ. ಮತ್ತು ಇದನ್ನ ಹೆಂಗೆ ಹಾಕ್ಬೇಕಂದ್ರೆ, ನಮ್ಮ ಬೆಳೆ ಇರ್ತೈತಲ್ಲ, ಬೆಳೆ ಮೇಲೆ ಒಂದು ಗೇನ್ ಮ್ಯಾಲೆ ಬಿಟ್ಟು ಹಾಕ್ಬೇಕು. ಇದನ್ನ ಬೆಳೆ ಈಗ ಸಣ್ಣದು ಇರ್ತೈತೆ, ಅದ್ರ ಮೇಲೆ ಒಂದೇ ಗೇನ ಬಿಟ್ಟ ಹಾಕ್ಬೇಕು. ಇಲ್ಲಾಂದ್ರೆ ಜಾಸ್ತಿ ಬಿಟ್ಟು ಹಾಕೋದ್ರಿಂದ ಏನಾಕೈತಿ, ಒಬ್ಬೊಬ್ಬರ ಎತ್ರಕ್ಕೆ ಹಾಕ್ತಾರೆ. ಎತ್ರಕ್ಕೆ ಇನ್ಸೆಕ್ಟ್ ಹಾರಾಡೋದು ಏನಿರ್ತೈತಿ ಕಡಿಮೆ ಇರ್ತೈತೆ. ಅದಕ್ಕೆ ಏನು ಮಾಡ್ಬೇಕು, ಈ ಪ್ಲಾಟ್ ತುದಿ ಇರ್ತೈತಲ್ಲ, ತುದಿ ಬಿಟ್ಟು ಒಂದು ಗೇನ್ ಮ್ಯಾಲ ಅಷ್ಟೇ ಹಾಕ್ಬೇಕು ಅದನ್ನ. ಯಾಕಂದ್ರೆ ಈ ಮ್ಯಾಲ ಹಾಕಿದ್ರೆ ಇನ್ಸೆಕ್ಟ್ ಮ್ಯಾಲ ಹೆಚ್ಚು ಹರಡಂಗಿಲ್ಲ. ಈ ಥರ ಸಮಾನಾನ ಏನಾಕೈತಿ ಹರಡ್ಕೋತ ಬರ್ತೈತಾವು. ಅವಾಗ ಇದನ್ನ ಇವ ಅಂಟ್ಕೋತಾವ. ಮತ್ತು ಇದನ್ನ ಗಾಳಿ ಯಾಕಡೆ ಹೋಗ್ತೈತಲ್ಲ ಅದ್ರ ವಿರುದ್ಧ ದಿಕ್ಕಿಗೆ ಹಾಕ್ಬೇಕು ಇದನ್ನ. ಈ ಗಾಳಿ ಕಡೆಯಿಂದ ಬರೋದೇ ಅಂದ್ರೆ ಈ ಥರ ಹಾಕೋದ್ರಿಂದ ಏನಾಕೈತಿ ಅಂದ್ರೆ ಇನ್ಸೆಕ್ಟ್ಗಳ ಗಾಳಿ ಇದಕ್ಕೆ ಹರ್ಕೊಂಡ್ ಅಂಟ್ಕೊಂಡ್ಬಿಡ್ತಾವ. ಈ ಥರ ಹಾಕ್ಬೇಕದನ್ನ. ಒಬ್ಬೊಬ್ರು ಏನು ಮಾಡ್ತಾರು, ಮ್ಯಾಲ ಜಾಸ್ತಿ ಕಟ್ತಾರೆ. ಇಲ್ಲಿ ಜಾಸ್ತಿ ಕಡಿದಾಗ ಇಲ್ಲಿ ಇನ್ಸೆಕ್ಟ್ ಆಕ್ಟಿವಿಟಿ ಏನಾಗಿರ್ತೈತಿ ಕಡಿಮೆ ಇರ್ತೈತೆ, ಅವಾಗ ಅಂಟ್ಕೋಂಗಿಲ್ಲ. ಅದನ್ನ ನಾವು ತರ್ವಿನ ಮ್ಯಾಲ ಒಂದು ಗೇನ್ ಬಿಟ್ಟು ಹಾಕ್ತಂದ್ರೆ ಅಲ್ಲಿ ಅಂಟ್ಕೋತಾವ. ಇದನ್ನ ಹಾಕೋದ್ರಿಂದ ಏನಪ್ಪ ಉಪಯೋಗ ಅಂದ್ರೆ ನಮ್ಗೆ ಏನಾಕೈತಿ, ಈಗ ಮೆಣಸಿ ಗಿಡ ಆಯ್ತು, ಮತ್ತು ಬದ್ನಿ ಗಿಡ ಆಯ್ತು, ಮತ್ತು ಟೊಮೆಟೊ ಗಿಡ ಆಯ್ತು, ಇಂಥ ಗಿಡದಾಗ ಏನಾಕೈತಿ ರಸ ಇರುವ ಕೀಟಗಳು ಭಾಳ ಇರ್ತಾವೆ, ಮುಟ್ರು ಭಾಳ ಬರಾಕತ್ತಾವ. ಅದಕ್ಕಾಗಿ ಇಂಥ ಟ್ರ್ಯಾಪ್ ಹಾಕೋದ್ರಿಂದ ಏನಾಕೈತಿ ಅಟ್ರಾಕ್ಟ್ ಮಾಡಿ ಅವು ಅದಕ್ಕೆ ಅಂಟ್ಕೋತಾವು. ಅಂಟ್ಕೋದ್ರಿಂದ ಏನಾಕೈತಿ ರಸ ಇರುವ ಕೀಟಗಳು ಕಡಿಮೆ ಆದವು ಅಂದ್ರೆ ಮುಟ್ರು ಕಡಿಮೆ ಆಕೈತಿ ಮತ್ತು ರೋಗಗಳು ಕಡಿಮೆ ಬರ್ತಾವೆ. ಎಲ್ಲ ರೈತರು ಏನು ಮಾಡ್ಬೇಕಂದ್ರೆ, ಇದನ್ನ ನಾಟಿ ಮಾಡಿದ ಒಂದು 15ರಿಂದ 20 ದಿನದೊಳಗೆ ಈ ಥರ ಟ್ರ್ಯಾಪ್ಗಳು ಹಚ್ಚೋದ್ರಿಂದ ಏನು ಮಾಡ್ತೈತಿ ಅಂದ್ರೆ ರೋಗಗಳು ಕಡಿಮೆ ಬರ್ತಾವೆ, ಮತ್ತು ಇಳುವರಿನೂ ಜಾಸ್ತಿ ಮಾಡ್ಬೋದು, ಮತ್ತು ಕಾಸ್ಟ್ ಆಫ್ ಕಲ್ಟಿವೇಶನ್ ಏನು ಮಾಡ್ಬೋದು, ಕಡಿಮೆ ಮಾಡ್ಬೋದು. ಈ ಥರ ಮಾಡ್ಕೊಂಡು ಇಳುವರಿ ತೆಗೆಯೋದು ಉತ್ತಮ. ನಮಸ್ಕಾರ.